ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿನ್ನ ಬಿಡ್ತಾನ ಅಂತ ಜೈಲ್ ಹತ್ರ ಹೋಗಿದ್ರೆ ನೀನು ಆಲ್ರೆಡಿ ರಿಲೀಸ್ ಆಗಿ ರೋಡಲ್ಲಿ ಓಡಾಡ್ಕೊಂಡು ನಿಂತಿದ್ಯಾ. ಯಾವಳ ಲೇಡಿ ಅಂತ ಬಿಡ್ತಿದ್ದು? ಯಾರೋಳು ದಣಿ? ಅದು ಯಾರೋಳು ದಣಿ, ನನ್ನ ಹೆಂಡ್ರು ದಣಿ. ಏನಾಗಿದ್ದಾಗ ನಿಮ್ಮನ್ಗೆ ಫೋನ್ ಮಾಡಿ ಕಾಡ್ದೆ ಬೇಡ್ದೆ ಬಿಡ್ಸಿ ಅಂತ ನೀವು ಮನ್ಸಿಗೆ ಹಾಕಲ್ಲ. ಆಮೇಲೆ ನನ್ನ ಹೆಂಡತಿ ಯಾರ್ದೋ ಕೈಯೋ ಕಾಲೋ ಹಿಡ್ದು ಬಿಡ್ಸೋದು ದಣಿಯರ. ಹೆಂಡತಿ ಬಿಡಿಸದ್ಲ? ಹೆಂಡತಿ ಕೈಲಿ ಬಿಡಿಸ್ಕೊಂಡಿದ್ಯಾ? ನಾನು ಊರಿಗೆ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡ್ಬಿಡ್ತಿದ್ದೀನಿ. ಕಾಲಕ್ಕೆ ಬೀಳ್ತೀನಿ, ಹಂಗ ಊರಿಗೆ ಹೋಗಿ ಬರ್ತಿದ್ದೀನಿ. ಅವತ್ತು ನೀನು ಮಾತಾಡಿದ ಮಾತಿಗೆ ನಿನ್ನ ಸಿಗದಾಕೋಷ್ಟು ಕೋಪ ಬಂದಿತ್ತು. ಆದ್ರೆ ಈಗ ನೀನ್ ಆಡ್ತಿರೋ ನೋಡಿದ್ರೆ ಪಾಪ ಅನ್ಸುತ್ತೆ. ಬಂದೇ ಇರೋ. ಒಂದು ಸ್ವಲ್ಪ ದಿನನಾದ್ರೂ ನೀನು ನನಗೆ ನಿಯತ್ತಾಗಿ ಕೆಲಸ ಮಾಡಿ. ಅದಕ್ಕೆ ಇದು ತಗೋ. ನೋಡು, ಇದ್ದೇ ಲಾಸ್ಟ್. ಈ ದುಡ್ಡು ತಗೊಂಡು ಬಸ್ ಹಿಡ್ಕೊಂಡು ಸೀದಾ ಚಿಕ್ಕಮಂಗ್ಳೂರ್ಗೆ ಹೋಗಿ ಸೇರ್ಕೊಬೇಕು. ಇನ್ ಯಾವತ್ತೂ ಈ ಕಡೆ ತಲೆ ಹಾಕು ಮಲಗಬಾರ್ದು. ನನ್ನ ಹತ್ರ ಇನ್ನೊಂದು ಸಲ ಏನಾದ್ರು ಬಾಲ ಬಿಚ್ಚೋದಕ್ಕೆ ನೋಡಿದ್ರೆ ಕಟ್ಟು ಮಾಡ್ಬಿಡ್ತೀನಿ. ಹಂಗೆ ಬರ್ತೀನಿ. ಕೆಂಚ, ನಾನು ನಿನಗೆ ಕಾಲ್ ಮಾಡಿದಾಗ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಅಂದಮೇಲೆ ಈ ಫೋನ್ ಯಾರ್ದು? ದಣಿ, ಅದು ನನ್ನ ಜೈಲ್ನಾಗಿದ್ದಾಗ ಪೊಲೀಸ್ ತಾವು ಇಸ್ಕೊಂಡು ಫೋನ್ ಮಾಡ್ತಿದ್ದೆ. ಇದು ನಾನು ಹೊಸ ನಂಬರ್ ತಗೊಂಡಿವ್ನಿ. ಹ್ಞೂ ದಣಿ, ಹೊಸ ಸಿಮ್ ಹಾಕೊಂಡಿವ್ನಿ. ಹೊಸ ನಂಬರ್? ನಿಮಗೆ ಮಾತಾಡಿದ ದುಡ್ಡು ಸರ್ ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ರು. ಸರ್, ನಾನೇ ಕೌಂಟ್ ಮಾಡಿದ್ದೀನಿ ಸರ್, ಕರೆಕ್ಟಾಗಿದೆ ಸರ್. ನಾನು ವ್ಯವಹಾರದಲ್ಲಿ ಯಾರನ್ನೂ ನಂಬಲ್ಲ. ಕಾರು ತೊಗೊಂಡೋಗಿ ಚೆಕ್ ಮಾಡ್ರು. ನೋಡಿ, ಯಾರೊಬ್ರಿಗೂ ಒಂದು ಚಿಕ್ಕ ಕ್ಲೂನು ಸಿಗಬಾರ್ದು. ಸಿಕ್ತು ಅಂದರೆ ನಿಮ್ಮ ರಿಲೇಷನ್ಶಿಪ್ ಇಲ್ಲಿಗೆ ಕಟ್ ಆಗುತ್ತೆ. ಆಮೇಲೆ ನೀವು ಎಷ್ಟೇ ಕೊಡ್ತೀನಿ ಅಂದ್ರೂ ಏನೇ ಸರ್ಕಸ್ ಮಾಡಿದ್ರು ನನ್ನ ಕಡೆಯಿಂದ ಒಂದು ಚಿಕ್ಕ ಇನ್ಫಾರ್ಮೇಶನ್ ಸಿಗಲ್ಲ. ಡೋಂಟ್ ವರಿ ಸರ್, ಈ ವಿಷಯ ಎಲ್ಲೂ ಲೀಕ್ ಆಗಲ್ಲ. ನಮ್ಮ ಬಾಸು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಅವ್ರಿಗೆ ಯಾವುದೇ ತೊಂದರೆ ಕೊಡದಾಗೆ ಅಮೌಂಟ್ನ ತಲುಪಿಸು ಅಂತ. ಗುಡ್. ಸರಿ, ನೀವು ನೋಡಿ. ಓಕೆ ಸರ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ತಾಯಿ, ಮಿಡ್ಲ್ ಕ್ಲಾಸಲ್ಲಿರೋರಿಗೆ ಕಾರಲ್ಲಿ ಓಡಾಡಬೇಕು, ದೊಡ್ಡದೊಂದು ಬಂಗ್ಲೆ ಇರಬೇಕು ಅನ್ನೋ ಕನ್ಸುಗಳಿರುತ್ತೆ. ಅದಕ್ಕೆ ಅಂತ ಕಷ್ಟ ಪಡ್ತಾನೆ ಇರ್ತೀವಿ. ಆದ್ರೆ ನಮ್ಗೆ ಯಾಕೆ ಲಕ್ಷ್ಮಿ ಒಲಿಯಲ್ಲ? ನಾನು ಎಷ್ಟೊಂದು ಹರಕೆ ಕಟ್ಕೊಂಡೆ, ವ್ರತ ಮಾಡಿದೆ, ಒಂದು ಫಲ ಕೊಡ್ಲಿಲ್ಲ. ಅದಕ್ಕೆ ಪೇಪರಲ್ಲಿ ನಿನ್ ಬಗ್ಗೆ ಓದಿದ್ಮೇಲೆ ಬರ್ಲೇಬೇಕು ಅಂತ ಓಡೋಡ್ ಬಂದಿದ್ದೀನಿ. ನನಗೆ ತುಂಬಾ ಆಸೆಗಳೆಲ್ಲ ಏನಿಲ್ಲ, ಇರೋದು ಒಂದೇ ಆಸೆ. ಆ ಆಸೆ ಈಡೇರ್ಬೇಕು ಅಂದ್ರೆ ನಾನು ಕೇದಾರ್ನಾಥ್ಗೆ ಹೋಗ್ಬೇಕು. ಅಲ್ಲಿ ಹೋಗಿ ಕೇಳ್ಕೊತೀನಿ, ಫಲ ಸಿಕ್ಕರೂ ಸಿಗ್ಬೋದು. ಸದ್ಯಕ್ಕೆ ನೀ ನನ್ನನ್ನ ಕೇದಾರ್ನಾಥಕ್ಕೆ ಕಳಿಸೋ ವ್ಯವಸ್ಥೆ ಮಾಡ್ಬಿಡು, ಅಷ್ಟು ಸಾಕು. ಅಮ್ಮ ತಾಯಿ, ನನ್ನ ಮನ್ಸಲ್ಲಿರೋದನ್ನೆಲ್ಲ ಈಡೇರ್ಸಮ್ಮ. ಎಲ್ಲಾ ಭಾರನೂ ನಿನ್ ಮೇಲೆ ಹಾಕಿದ್ದೀನಿ.
ಭಾರ ಹೊರೋಕೆ ಅಂತಾನೆ ನಿನ್ ಕಾಲ್ಗಳಿದ್ಯಲ್ಲ. ನೀವು ದೇವ್ರು ದೇವ್ರ ಮೇಲೆ ಯಾಕೆ ಭಾರ ಆಗ್ತೀರಾ? ನಿಮ್ ಕಾಲ್ಗಳೇ ಇದೆಯಲ್ಲ ಅಂತ ಹೇಳ್ದೆ. ನೀವ್ಯಾರು ಹೇಳಿ? ಈ ಪ್ರಶ್ನೆಗೆ ಉತ್ತರ ಕೊಡೋದ್ ಕಷ್ಟ. ಅಯ್ಯೋ ಒಂದ್ ನಿಮಿಷ. ನೀವ್ ಯಾರು ಅಂತ ಕೇಳಿದ್ರೆ ಉತ್ತರ ಕೊಡಕ್ ಕಷ್ಟ ಆಗತ್ತಾ? ಈಗ ನಿನ್ನನ್ನ ನೀನ್ ಯಾರು ಅಂತ ಕೇಳಿದ್ರೆ ನೀನ್ ಏನ್ ಹೇಳ್ತೀಯ? ಅಂದ್ರೆ ಗಿರಿಜಾ ಶಿವಪ್ರಸಾದ್ನ ದೃಷ್ಟಿಲಿ ಸಾಧ್ವಿ ಶಿರೋಮಣಿ ಆಗಿರೋಂತ ಹೆಂಡ್ತಿ. ಇನ್ನು ಮಾವನ್ ದೃಷ್ಟಿಲಿ ಆ ಭಗವಂತನೇ ವರ ಕೊಟ್ಟಿರೋಂಥ ಸೊಸೆ. ಇನ್ನು ಮಕ್ಕಳ ದೃಷ್ಟಿಲಿ ಕೆಲವೊಮ್ಮೆ ಒಳ್ಳೆ ತಾಯಿ, ಕೆಲವೊಮ್ಮೆ ಬೈಯೋ ತಾಯಿ. ಈಗ ಹೇಳು, ನಿನ್ನನ್ ಕೇಳಿದಾಗ ನೀನ್ ಯಾರು ಅಂತ ಹೇಳ್ಬೇಕಾದ್ರೆ ನಿನಗ್ ಗೊಂದಲ ಆಗಲ್ವಾ? ಅದೇ ರೀತಿ ನನಗೂ ಗೊಂದಲ ಆಯ್ತು. ನನ್ನನ್ನ ಒಬ್ಬೊಬ್ರು ಒಂದೊಂದ್ ರೀತಿಲಿ ಕರೀತಾರೆ ಗಿರ್ಜಾ. ನನ್ನ ಹೆಸರು ಗಿರ್ಜಾ ಅಂತ ನಿಮ್ಗೆ ಗೊತ್ತಾಯ್ತು? ನನ್ಗೆ ಗಂಡ ಮಕ್ಕಳು ಮಾವ ಎಲ್ಲ ಇದಾರೆ ಅಂತ ನೀವ್ ಹೇಗೆ ಹೇಳ್ತಿದ್ದೀರಾ? ನಿಜ ಹೇಳಿ, ಯಾರು ನೀವು? ನನ್ನ ಫಾಲೋ ಮಾಡ್ತಿದ್ದೀರಾ? ಹೌದು, ನೀನ್ ಎಲ್ಲಿದ್ರೂ ನನಗ್ ಗೊತ್ತಾಗುತ್ತೆ. ನಿನ್ನ ನೋಡ್ತಾನೆ ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೋಟಿಕುಳ ಗಿರಿಜಾ ಅವರು ನಮ್ಮನೆ ನೆನಪಾಯ್ತಾ ಅಥವಾ ಅಡ್ರೆಸ್ ಕೇಳ್ಕೊಂಡ್ ಬಂದ್ರ? ವಾಟ್ ಹ್ಯಾಪನ್? ಮುಚ್ಚಬಾಯ್. ನೋಡು, ನೀನೆಲ್ಲಾದ್ರೂ ಹೋಗು, ಹೇಗಾದ್ರೂ ಇರು, ಆದ್ರೆ ನಿನ್ನಿಂದ ನಮ್ಮ ಮನೆಯವ್ರಿಗೆ ತೊಂದರೆ ಆದ್ರೆ ನಾನು ಸಹಿಸಲ್ಲ. ಇವಾಗ ಏನಾಯ್ತು ಅಂತ ಹೀಗೆ ಕೂಗಾಡ್ತಾ ಇದ್ದೀರಾ? ಲೇಡೀಸ್ ಕ್ಲಬ್ ಹೋಗಿದ್ದೆ ತಾನೆ, ಬೇಗ ಬರ್ಬೇಕು ಅನ್ನೋ ಜ್ಞಾನ ಇರಲ್ಲ. ಅಪ್ಪ ಮನೇಲಿ ಒಬ್ಬರೇ ಇರ್ತಾರೆ ತಾನೆ, ಅಟ್ಲೀಸ್ಟ್ ಮಕ್ಕಳಾದ್ರೂ ಮನೇಲಿದ್ರು, ಅವ್ರನ್ನ ಅಲ್ಗೋ ಕಳ್ಸಿದ್ಯಲ್ಲ. ಸಿ ಹನಿ, ವಿ ಆರ್ ರಿಚ್. ಸದ್ಯದಲ್ಲೇ ಹೊಸ ಮನೆ ತಗೋತೀವಿ, ಆಗ ನಿಮಗೂ ಆ ಫೀಲ್ ಬರುತ್ತೆ. ನೋಡಿ, ನಾನು ಲೇಡೀಸ್ ಕ್ಲಬ್ಗೆ ಹೋದೆ, ನೀವು ಆಫೀಸಿಗೆ ಹೋಗಿರ್ತೀರಾ. ಪಾಪ ಮಕ್ಕಳಿಗೆ ಮನೇಲಿ ಬೋರ್ ಆಗಿರುತ್ತೆ. ಅದಕ್ಕೆ ನಾನೇ ಅವ್ರಿಗೆ ಫೋನ್ ಮಾಡಿ ಆನ್ಲೈನಲ್ಲಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಮಾಲ್ ಸುತ್ತಾಡ್ಕೊಂಬನ್ನಿ ಅಂತ ಕಳಿಸ್ದೆ. ವಾಟ್ ಇಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ಮ ನೋಡಲ್ಲಿ, ಕಣ್ಬಿಟ್ಟು ನೋಡು, ಅಪ್ಪನಿಗೆ ಹುಷಾರಿಲ್ಲ. ಇಲ್ವಾ? ಆರಾಮಾಗಿ ಇದ್ರಲ್ಲ. ಹೌದ್ರಿ ಗಿರ್ಜಾವಣಿಯವ್ರ, ಶಿವಪ್ಪನವ್ರ ಹೇಳಕತ್ತಿದ್ ಕರೆ ಐತ್ರಿ. ನಾವೆಲ್ಲ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡಿದ್ದೀವ್ರಿ. ಇದ್ದಕ್ಕಿದ್ದಂಗ ನಿಮ್ಮ ಮನೆಯೊಳಗ ಯಾರೋ ಬಿದ್ದದ್ ಸೌಂಡ್ ಬಂತ್ರಿ. ಓಡಿ ಬಂದ್ ನೋಡಿದ್ರ ಅಜ್ಜಾರು ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ದಿದ್ರಿ. ನಿಮ್ಗೆ ಎಷ್ಟು ಫೋನ್ ಮಾಡಿದ್ರು ನೀವು ಫೋನೇ ತೆಗಿಲಿಲ್ಲ. ಅದಕ್ಕೆ ಶಿವಣ್ಣಂಗೆ ಫೋನ್ ಮಾಡಿದ್ವಿ. ನಾನು ಟೈಮ್ ಕರೆಕ್ಟಾಗಿ ಕರ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಹೆಚ್ಚು ಕಮ್ಮಿ ಆಗಿರೋದು ಅಂತ ಹೇಳಿದ್ರು ಡಾಕ್ಟ್ರು. BP ಶುಗರು ಲೋ ಆಗಿತ್ತು. ನನ್ನಿಂದ ಎಂತ ತಪ್ಪಾಗೋಯ್ತು ರೀ. ನಡೀರಿ, ಮೊದಲು ಮಾವನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಲಕ್ಷ ಖರ್ಚು ಮಾಡ್ತೀಯ? ಅಲ್ಲ ಗಿರಿ, ಇನ್ನೂ ದುಡ್ಡು ಅಂತ ಇದೆಯಲ್ಲ, ನಿನಗೆ ಬುದ್ಧಿನೇ ಬರಲ್ವಾ? ಅಮ್ಮ, ನೀನು ದುಡ್ಡು ಕೊಟ್ಟು ನನ್ನ ಕಳಿಸ್ದೇ ಇದ್ದಿದ್ರೆ ತಾತಂಗೇನು ಆಗ್ತಾನೆ ಇರಲಿಲ್ಲ. ನಮ್ಗೆ ದುಡ್ಡು ಆಡಂಬರ ಏನು ಬೇಡ, ನಾವು ಮುಂಚಿನ ಥರನೇ ಇರ್ತೀವಿ. ನಾನು ಎಂತ ಕೆಲಸ ಮಾಡ್ಬಿಟ್ಟೆ? ದುಡ್ಡು ಬಂತು ಅನ್ನೋ ಅಹಂಕಾರದಲ್ಲಿ ಸಂಸಾರನೇ ಮರ್ತುಬಿಟ್ಟೆ. ಇಲ್ಲ, ನನಗೆ ಸಿರುವಂತಿಕೆ ಇದೆಲ್ಲ ಏನು ಬೇಡ. ನನ್ನ ಸಂಸಾರ ಬೇಕು, ನೀವೆಲ್ಲ ಬೇಕು ಅಷ್ಟೇ. ಬೇಡ, ನನಗೆ ಯಾವ ಸಿರುವಂತಿಕೆನೂ ಬೇಡ. ಬೇಡ. ಏನಾಯ್ತು? ನೀವು ಇಷ್ಟೊತ್ತು ನಾನು ಕಂಡಿದ್ದೆಲ್ಲ ನನ್ನ
ಭ್ರಮೆನ ಯಾವುದು ಸತ್ಯ ಅಲ್ವಾ? ದುರ್ಗಾ ಅವ್ರೆ, ನಾನು ದೇವಿ ಹತ್ರ ಬೇಡ್ಕೊಂಡು ನಿಮ್ಮ ಹತ್ರ ಬಂದು ಮಾತಾಡ್ತಾ ನಿಂತ್ಕೊಂಡ ಇದಕ್ಕಿದ್ದಾಗೆ ನನ್ನ ಜೀವನ ಪೂರ್ತಿ ಬದಲಾಗ್ಬಿಟ್ಟಿದೆ ಅಂತ ಅನ್ಸ್ಬಿಡ್ತು. ಗಿರ್ಜಾ, ನಿನಗೆ ನೆಮ್ಮದಿ ಒಂದಿದ್ರೆ ಸಾಕ, ಯಾಕೆ ನಿನ್ನ ನಿರ್ಧಾರನ ಬದಲಾಯಿಸ್ತಿದ್ಯಾ? ಪ್ರಪಂಚದಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ತಗೋಬಹುದು, ನೆಮ್ಮದಿ ಒಂದನ್ ಬಿಟ್ಟು. ಅಂಥದ್ರಲ್ಲಿ ನೆಮ್ಮದಿನೇ ಸಿಕ್ಕಿದೆ ಅಂದ್ರೆ ಹಣ ಆಸ್ತಿಗಿಂತ ದೊಡ್ಡದೇನೋ ನಮ್ಮ ಹತ್ರ ಇದೆ ಅಂತ ತಾನೇ ಅರ್ಥ. ನಾವು ಮಿಡ್ಲ್ ಕ್ಲಾಸ್ ಜನ, ನನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ಮನಸ್ಸು ಆಗಾಗ ಚಂಚಲ ಆಗುತ್ತೆ. ಆದ್ರೆ ನನ್ನ ಸಂಸಾರ ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕಿಂತ, ನನ್ನ ಕುಟುಂಬದ ನೆಮ್ಮದಿಗಿಂತ ನನಗಿನ್ನು ಏನು ಮುಖ್ಯ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೊಂದು ಕನಸ. ಇದು ನನಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅಪ್ಪ ಅಮ್ಮ, ಏನಪ್ಪ ಮಗನೇ? ಅಪ್ಪ, ನಾನೊಂದು ಕನಸು ಕಂಡೆ. ಆ ಕನಸಲ್ಲಿ ಅವಂತಿಕ ಬಂದಿದ್ಲು. ಅವಳದೊಂದು ಮದುವೆ ಆಗಿತ್ತು. ಮೊದಲ ರಾತ್ರಿ ಆಗ್ತಾ ಇತ್ತು. ಅವಳು ಹಾಲು ತಗೊಂಡ್ ಬಂದಿದ್ಲು. ಅವಾಗ ಮುಂದೇನಾಯ್ತು ಅಂದ್ರೆ, ಮಗನೇ ನೀನಿನ್ನು ಹಾಲು ಕುಡಿಯೋ ಮಗು ಅನ್ಕೊಂಡ್ಬಿಟ್ಟಿದ್ದೆ ಕಣೋ. ಆದ್ರೆ ನೀನು ಹಾಲಿನ ಡೈರಿಗೆ ಓನರ್ ಆಗೋ ರೇಂಜಿಗೆ ಬೆಳೆದಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ನಾನು ದಡ್ಡ ಮಾಡಲ್ಲ ಕಣೋ, ನಾನು ದಡ್ಡ ಮಾಡಲ್ಲ. ಶಾಸ್ತ್ರಿಗಳೇ ಬನ್ನಿ, ಇವನ್ನ ಮದುವೆ ಮಾಡಿ. ಟೆನ್ಷನ್ ಮಾಡ್ಕೋಬೇಡಿ, ಹುಡುಗಿನ ಜೊತೆಲೇ ಕರ್ಕೊಂಡು ಬಂದಿದ್ದೀನಿ. ಈ ಕಡೆ ಬಾರಮ್ಮ. ಎಲ್ಲಿ ವಧುವರರಿಬ್ರು ಅಕ್ಕಪಕ್ಕ ಟಚ್ ಮಾಡದೆ ಕೂತ್ಕೊಳ್ಳಿ. ಕೂತ್ಕೊಂಡ್ರ? ಓಂ ಶಾವ್ಗೆ ಮಜ್ಗೆ ಸ್ವಾಹ, ವೆಲ್ಡಿಂಗ್ ಪರ್ಫಾರ್ಮೆನ್ಸ್ ಸ್ವಾಹ, ಗೆದ್ದು ಪರ್ಫಾರ್ಮೆನ್ಸ್ ಸ್ವಾಹ. ಇಟ್ಮೇಲೆ ಅವರೇಕಾಯಿ ಹಾಕಿ ಹಾಕಿ ಅವನಿಗೆ ಯಾಕಂದ್ರೆ ಅಯ್ಯ ಗ್ರಾಬೆ ಮುಂಡೆದೆ. ಇದನ್ನ ನೀನು ಅವಳಿಗಾಕು, ಅವಳು ನಿನ್ಗಾಕಿ. ಈಗ ದೊಡ್ಡವರ ಆಶೀರ್ವಾದ ತಗೊಳ್ಳಿ. ಅಯ್ಯೋ ಗ್ರಾಬೆ ಮುಂಡೆದೆ, ಅವ್ರದಲ್ಲ ನಂದು. 10 ಮಕ್ಕಳನ್ನ ಎತ್ತು ಸುಖವಾಗಿರಿ. ಏನ್ ಕ್ರಿಕೆಟ್ ಟೀಮ್ ಮಾಡ್ಬೇಕು ಅನ್ಕೊಂಡಿದ್ರು ನಮ್ದು? ನಂದು ಡೈಲಾಗ್ ಮುಗೀತು, ನಾನು ಎಕ್ಸಿಟ್ ಆಗ್ತೀನಿ. ನೀವು ಆಗಿ, ನೀವು ಕಷ್ಟಕ್ಕೆ ಹೋಗಿ. ಇದನ್ನ ತಗೊಂಡು ಹೋಗಿ. ಈ ಒಂದು ಪ್ರಸ್ತಕ್ಕಾಗಿ ನಾನು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೆ. ಅವಂತಿಕಾ, ಯಾಕೆ ಅಳ್ತಾ ಇದ್ಯಾ? ಏನಂತ ಹೇಳಿ, ಏನಂತ ಹೇಳಿ? ಅಳೋದನ್ನ ಬಿಟ್ಟು ಮೊದಲು ಏನಾಯ್ತು ಅಂತ ಹೇಳು. ಅದನ್ನ ಯಾವ ಬಾಯಿಂದ ಹೇಳಿ? ಅಣ್ಣ ತಿನ್ನೋ ಬಾಯಿಂದ ಹೇಳು. ಆ ವಿಷಯ ನಿನಗೆ ಗೊತ್ತಾದ್ರೆ? ಅಂದ್ರೆ ಮದುವೆಗೆ ಮೊದಲು ನಿನಗೆ ಯಾರೋ ಚಂದ್ರನ್ ತೋರಿಸಿದ್ದಾರೆ. ಅಯ್ಯೋ ದೇವ್ರೆ, ನನ್ನ ಕ್ಷಮಿಸ್ಬಿಡು ಕಾರ್ತಿಕ, ನನ್ನ ಕ್ಷಮಿಸ್ಬಿಡು. ಸಾತ್ವಿಕ ಅನ್ನೋ ಹುಡುಗನ ಮನ್ಸಾರೆ ಪ್ರೀತಿಸಿದೆ. ಪ್ರೀತಿಸೋದಷ್ಟೇ ಅಲ್ಲ, ಎಲ್ಲಾ ವಿಷಯಗಳನ್ನು ಶೇರ್ ಕೂಡ ಮಾಡ್ಕೊಂಡಿದೀವಿ. ನಗಲಾರದೆ ಅಳಲಾರದೆ. ಅವಂತಿಕಾ, ನಿನ್ನ ಹೃದಯದಲ್ಲಿರುವ ಆ ಸಾತ್ವಿಕನನ್ನು ಡಿಲೀಟ್ ಮಾಡು. ಈ ಕಾರ್ತಿಕನ ಸೇರ್ಪಡೆ ಮಾಡ್ಕೋ. ಐ ಲವ್ ಯು ಅವಂತಿಕಾ. ಅವಂತಿಕಾ, ಯಾಕೆ ಮತ್ತೆ ಹೇಳ್ತಾ ಇದೀಯಾ? ಎಷ್ಟೇ ಮರಿಬೇಕು ಅಂದ್ರು ಅವನ್ನ ನನ್ನ ಕೈಯಿಂದ ಮರೆಯೋಕ್ ಆಗ್ತಿಲ್ಲ ಕಾರ್ತಿಕ, ಆಗ್ತಿಲ್ಲ. ಚಿಂತಿಸಬೇಡ ಅವಂತಿಕಾ, ಆ ಸಾತ್ವಿಕ ಎಲ್ಲೇ ಇದ್ರೆ ಅವನನ್ನ ಹುಡುಕಿ ನಿನ್ ಜೋಡಿ ಮಾಡೇ ಮಾಡ್ತೀನಿ. ಆದ್ರೆ ನಾನು ಮದುವೆ ಆಗಿರೋ ಹೆಣ್ಣು ಇನ್ನೊಬ್ರ ಜೊತೆ ಇದ್ರೆ ಈ ಸಮಾಜ ಒಪ್ಕೊಳ್ಳುತ್ತಾ? ಸಮಾಜ 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 5 ವಾರ ನಮಗೆ 1 ಲಕ್ಷ ಬರದಿರುವಾಗ ಕೇಳ್ದೋ ಇರಿ ಸಮಾಜ ಈಗ ಕೇಳುತ್ತನ್ಕೊಂಡಿದ್ಯಾ? ಚಿಂತೆ ಮಾಡಬೇಡ ಅವಂತಿಕಾ, ಆ ಸಾತ್ವಿಕ ಎಲ್ಲೆದ್ರು ಹುಡ್ಕೊಂಡು ಬಂದು ನಿನ್ ಜೋಡಿ ಮಾಡೇ ಮಾಡ್ತೀನಿ. ಹೌದಾ ಕಾರ್ತಿಕ? ಹಾಗಾದ್ರೆ ನಡಿ, ಈಗ್ಲೇ ಹೋಗೋಣ. ಸಾತ್ವಿಕ ಸಾತ್ವಿಕ
ಸಾತ್ವಿಕ ನೀವ್ಯಾರು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ. ಕಳೆದೋಗಿರೋ ನಿನ್ನ ಪ್ರೀತಿ ನಿನಗೆ ವಾಪಸ್ ಕೊಡಕ್ ಬಂದಿದ್ದೀನಿ. ಅವಂತಿಕಾ, ಅವಂತಿಕಾ ಎಲ್ಲ ಮಿಟ್ಕಲಾಡಿ ನನಗಿಂತ ಸ್ಮಾರ್ಟ್ ಆಗಿರೋನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಇಂಥ ಸ್ಕ್ರಾಪ್ ನ ಮದುವೆ ಆಗಿದ್ಯಾ? ಸ್ಕ್ರಾಪ್ ಸಾತ್ವಿಕ, ನನ್ನ ಪ್ರೀತಿ ಥಿಯೇಟ್ರು ಪಾರ್ಕ್ ಅಂತ ಸುತ್ತಾಡಿಸಿ ನನ್ನ ಮೈ ತುಂಬ ಸಾಲ ಮಾಡಿಸಿ ಇಂಥ ಸ್ಕ್ರಾಪ್ ನ ಮದುವೆ ಆಗಿ ನನಗೆ ಮೋಸ ಮಾಡಿ ಮತ್ತೆ ನನ್ನ ಮುಂದೆ ಬಂದಿದ್ಯಾ? ಸಾತ್ವಿಕ, ಅವಳನ್ನ ನಾನು ಮದುವೆ ಆಗಿರಬಹುದು, ಆದ್ರೆ ಅವರ ಮನಸ್ಸು ತುಂಬಾ, ಕಣ್ಣು ತುಂಬಾ, ಕಿವಿ ತುಂಬಾ, ಬಾಯಿ ತುಂಬಾ ನೀನು ತುಂಬಿಕೊಂಡಿದ್ಯಾ. ಹೌದು ಸಾತ್ವಿಕ, ಇವ್ರು ಹೇಳ್ತಿರೋದೆಲ್ಲ ನಿಜ. ಈಗ್ಲೂ ನನ್ನ ಹೃದಯ ನೀನೇ ಬೇಕು ಅಂತ ಹೇಳ್ತಿವೆ. ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ಬೇಕು ಅಂತ ಕಾಯ್ತಿವೆ. ಹೌದಾ? ಹೋಗ್ಲಿ ಬಿಡ ವಂತಿಕ, ಹಾಗಿದ್ದೆಲ್ಲ ಒಳ್ಳೇದಕ್ಕೆ. ಏನೋ ಕೆಟ್ಟಗಳಿಗೆ ನಮ್ಮಿಬ್ಬರನ್ನು ದೂರ ಮಾಡ್ಬಿಡ್ತು. ಇನ್ಮೇಲೆ ನಾವು ಒಂದಾಗಿರೋಣ. ಕಾರ್ತಿಕಾ, ಹೇಳು ಸಾತ್ವಿಕ, ಈಗಿನ ಕಾಲದಲ್ಲೂ ನಿನ್ನಂತ ತ್ಯಾಗಮಯ ಇದ್ದಾನೆ ಅಂದ್ರೆ ನನ್ನಿಂದ ನಂಬಕ್ ಆಗ್ತಾ ಇಲ್ಲ. ಇನ್ಮೇಲೆ ನಾವಿಬ್ರು ಸ್ನೇಹಿತರಾಗಿರೋಣ. ಒಳ್ಳೆಯದಾಗಲಿ. ಅವಂತಿಕಾ, ಹೇಳಿ, ಹೊರಡೋಣವಾ? ಹೊರಡೋಣ. ನಗಲಾರದೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೈಲೆಂಟ್ ಆಗಿದ್ರೆ ರಾಮ, ಸೈಲೆಂಟ್ ಆಗೋ. ಆನೆ ಬಂತೊಂದಾನೆ, ಯಾವೂರಾನೆ, ಬಿಜಾಪುರದಾನೆ, ಇಲ್ಲಿಗೆ ಯಾಕೆ ಬಂತು? ಈ ಲೇಡಿ ರಾವಣನ ಕತೆ ಕೇಳಕ್ ಬಂತು. ಈ ಜಗತ್ತಲ್ಲಿ ನಾನು ಒಬ್ಳೇ ಅಧಿಪತಿ ಇರಬೇಕು, ಅದು ನಾನೇ ಆಗಿರ್ಬೇಕು. ಹಲೋ, ಏನೇ ಹಾಗೆ ನೋಡ್ತಾ ಇದೀಯಾ? ಕಿವಿ ಕೇಳಿಸುತ್ತೆ ತಾನೆ? ನಾನು ಯಾರು ಅಂತ ಗೊತ್ತಾಗಿಲ್ವಾ? ಆದ್ರೆ ನೀನ್ ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಂಡಿಯಾದಲ್ಲಿ ಮಾರಿ ಮುತ್ತಾಗಿ ಸತ್ತು ಎಲ್ರಿಗೂ ವಡೆ ಪಾಯಸ ತಿನ್ಸಿ ಇಲ್ಲಿಗೆ ಬಂದು ನಿಂದೆ ಸಾಮ್ರಾಜ್ಯ ಕಟ್ಕೊಂಡು ಮಹಾರಾಣಿಯಾಗಿ ಮೆರಿತಿದೆಯೇನೆ ಮಹಾನಟಿ. ಯಾರೇ ನೀನು? ತಂಗಿಯಮ್ಮ ತಂಗಿಯಮ್ಮ ತಂಗಿಯಮ್ಮ, ನಾನು ನಿನ್ನ ಅಕ್ಕಯ್ಯ. ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ, ಇಷ್ಟು ವರ್ಷ ಆದ್ಮೇಲೆ ನಿನ್ ತಂಗಮ್ಮನ್ನ ನೋಡಕ್ಕೆ ಅಂತ ಬಂದಿದ್ಯಾ? ಇದು ನ್ಯಾಯನಾ? ಇಷ್ಟು ದಿನ ಎಲ್ಲಿದ್ದೆ? ನಾನು ಎಷ್ಟೋ ಕತೆಗಳನ್ನ ಮುಗಿಸಿದ್ರು ನಾನು ಇಲ್ಲೇ ಬಂದು ನಿನ್ ಮುಂದೆ ನಿಂತಿದ್ದೀನಿ. ನಂಗೂ ನೀನ್ ನೋಡ್ಬೇಕಂತ ತುಂಬಾ ಆಸೆ ಇತ್ತು, ಅದಕ್ಕೋಸ್ಕರ ಓಡಿ ಓಡಿ ಬಂದ್ಬಿಟ್ಟೆ. ಯಾಕೆ ಹೇಳು, ನಿನ್ ಸ್ಟೋರಿಗೆ ಅಂತ್ಯ ಆಡ್ಬೇಕಾಗಿರೋದು ನಾನೇ ಅಂತ ಬ್ರಹ್ಮ ನನ್ನ ಹಣೆಯಲ್ಲಿ ಯಾವತ್ತೋ ಬರ್ದ್ಬಿಟ್ಟಿದ್ದಾನೆ. ಹೋ, ಭ್ರಮೆ ಭ್ರಮೆ, ನೋ ಪ್ರಾಬ್ಲಮ್. ಡೈರೆಕ್ಟ್ ಪಾಯಿಂಟಿಗೆ ಬಾ. ತರುಣ್ ಎಲ್ಲಿ? ವರೆ ವಾ ತಂಗಿಮ್ಮ, ನಾನು ಅನ್ಕೋತಾ ಇದ್ದೆ ಆಗಿಂದ ಯಾಕೆ ನನ್ನ ತಂಗಿ ಇನ್ನೂ ಮೇನ್ ಮ್ಯಾಟ್ರಿಗೆ ಬಂದಿಲ್ಲ ಅಂತ. ತರುಣ್ ನನ್ನ ಹತ್ರ ಇದ್ದಾನಂತ ನಿಂಗೆ ಹೇಗೆ ಗೊತ್ತಾಯ್ತು? 10 ದಿಕ್ಕಲ್ಲೂ ಯೋಚನೆ ಮಾಡೋ ಈ ಸಿಂಗಲ್ ತಲೆನ ಲೇಡಿ ರಾವಣ ನಾನೇ. ತಂಗಿಮ್ಮ, ನೀನ್ 10 ದಿಕ್ಕಲ್ಲಿ ಯೋಚನೆ ಮಾಡ್ಬೋದು, ಆದ್ರೆ 10+1 11 ಅದು ನಂದು. ಅಕ್ಕಯ್ಯ, ನಿಂಗೊಂದು ಸಣ್ಣ ಅಡ್ವೈಸ್ ಕೊಡ್ತೀನಿ, ಕೇಳು. ತರುಣ ಬಿಟ್ಟು ಓಡೋಗ್ಬಿಡು. ಬಿಡಲ್ಲ ಅಂದ್ರೆ? ಹೋ, ಇದು ಪ್ರಶ್ನೆನೋ ಇಲ್ಲ ಸವಾಲು? ಸವಾಲ ಅನ್ಕೋ ತಂಗಿಯಮ್ಮ. ಸವಾಲಿಗೆ ಜಗ್ಗು ಆಗಿದ್ದಿದ್ರೆ ನಾವಿಲ್ಲಿ ತನಕ ಬರ್ತಿದ್ವಾ ಅಕ್ಕಯ್ಯ? ನಾನ್ ಮಾತ್ರ ನಿನ್ ಸುಮ್ಮನೆ ಅಂತೂ ಬಿಡಲ್ಲ.
ನಂದು ಸೇಮ್ ಟು ಸೇಮ್ ರಿಪೀಟ್. ಐ ಆಮ್ ಸೋ ವೇಟಿಂಗ್, ಕಮ್ ಆನ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.